ಮಾಗಡಿ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಕೋನಕುಂಟ್ಲು ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಹಕ್ಕಿಗಾಗಿ ರಂಗಪ್ಪ ಕುಟುಂಬ ಮತ್ತು ನರಸಪ್ಪ ಕುಟುಂಬದ ನಡುವೆ ದೀರ್ಘಕಾಲದ ಪೈಪೋಟಿ ನಡೆಯುತ್ತಿದೆ. 2012ರಲ್ಲಿ ಹೈಕೋರ್ಟ್ ಆದೇಶದಂತೆ ವರ್ಷಕ್ಕೊಮ್ಮೆ ಸರದಿಯ ಆಧಾರದ ಮೇಲೆ ಉಭಯ ಕುಟುಂಬದವರು ಪೂಜೆ ಸಲ್ಲಿಸಬೇಕೆಂದು ನಿರ್ಧರಿಸಲಾಗಿತ್ತು. ಈ ಹಿಂದೆ ಕಮಿಷನರ್ ಕಚೇರಿಯಿಂದ ಬಂದಿದ್ದ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಸೂಕ್ತ ವ್ಯವಸ್ಥೆ ಮಾಡುವ ಭರವಸೆ ನೀಡಿದ್ರು. ಆದರೆ ಈಗ ದಿಢೀರನೆ ತಹಶೀಲ್ದಾರ್ ಮಟ್ಟದಲ್ಲಿ ಆದೇಶ ಹೊರಬಿದ್ದಿರುವುದು ಹಾಲಿ ಅರ್ಚಕರ ಕುಟುಂಬಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ನಮಗೆ ನ್ಯಾಯಯುತವಾಗಿ ಸಿಗಬೇಕಾದ ಪೂಜಾ ಹಕ್ಕನ್ನು ಕಸಿದುಕೊಳ್ಳಲಾಗುತ್ತಿದೆ. ಈ ಆದೇಶವು ನಿಯಮ ಬಾಹಿರವಾಗಿದ್ದು ಜಿಲ್ಲಾಡಳಿತವು ಕೂಡಲೇ ಮಧ್ಯ ಪ್ರವೇಶಿಸಿ ನಮಗೆ ನ್ಯಾಯ ಒದಗಿಸಬೇಕು ಎಂದು ಸಂತ್ರಸ್ತ ಅರ್ಚಕರು ಮನವಿ ಮಾಡಿದ್ದಾರೆ. ಸರ್, ಶ್ರೀ ಕ್ಷೇತ್ರ ಕೋನಕುಂಟ್ಲು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಇದು ಬೋಡಂಪಲ್ಲಿ ಗ್ರಾಮಕ್ಕೆ ಸೇರಿದ ಮಜರಾ ಕೋನಕುಂಟ್ಲು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ನಾನು ಸುಮಾರು ವರ್ಷಗಳಿಂದ ವಂಶಪಾರಂಪರೆಯಿಂದ ನಮ್ಮ ತಂದೆಯವರ ನಮ್ಮ ತಾತನವರ ವಂಶಪಾರಂಪರೆಯಿಂದ ಈ ಅರ್ಚನಾ ವೃತ್ತಿಯನ್ನು ಮಾಡಿಕೊಂಡು ಬಂದಿರುತ್ತೇವೆ. ಆದರೆ ಈಗಿನ ಪ್ರಸ್ತುತ 2026-27ನೇ ಸಾಲಿಗೆ ಮಾನ್ಯ ತಹಸೀಲ್ದಾರ್ ಅವರು ಆದೇಶವನ್ನು ನೀಡಿರುತ್ತಾರೆ. ರಂಗಪ್ಪ ವಂಶಸ್ಥರಲ್ಲಿ ಮೊದಲನೇ ಹಿರಿಯ ಮಗನಾದಂತಹ ನಮ್ಮ ತಂದೆಯವರು ಶ್ರೀರಂಗಾಚಾರ್ಯ ಮಗನಾದಂತಹ ನಾನು BS ಪುರುಷೋತ್ತಮಾಚಾರ್ಯ ನನಗೆ ಮಾನ್ಯ ತಹಸೀಲ್ದಾರ್ ಅವರು ಆದೇಶವನ್ನು ಪ್ರಸ್ತುತ 1 ವರ್ಷದ ಒಂದು ಆದೇಶವನ್ನು ಮಾಡಿರ್ತಾರೆ. ಅರ್ಚನಾ ವೃತ್ತಿ ನಿರ್ವಹಿಸಲು ಅರ್ಚನಾ ವೃತ್ತಿಯನ್ನು ನಿಲ್ಲಿಸಲು ಆದೇಶ ನೀಡಿದ್ದರೂ ಸಹ ನನಗೆ ಆದೇಶವನ್ನು ಕೊಡದೆ ಅನಂತ ಶಯನಾಚಾರ್ಯ ಆದೇಶವನ್ನು ನನಗೆ ನಾನು ತಹಸೀಲ್ದಾರನ್ನೇ ಮಾತಾಡ್ತೀನಿ ಅಂತ ಹೇಳಿ ಅದನ್ನು ಹೊರತುಪಡಿಸಿ ನನ್ನ ಒಂದು ಆದೇಶಕ್ಕೆ ಅದಕ್ಕೆ ಅಡ್ಡಿ ಮಾಡೋದಂಗೆ ಆತಂಕ ಮಾಡಿ ಮಾನ್ಯ ತಹಸೀಲ್ದಾರ್ ಆದೇಶಕ್ಕೆ ಈಗ ನನಗೆ ಯಾವುದೇ ರೀತಿಯಾದಂಥ ಇಲ್ಲಿ ಮಾನ್ಯ ತಹಸೀಲ್ದಾರ್ ಆದೇಶದಿಂದ ನನಗೆ ಅರ್ಚನಾ ವೃತ್ತಿಯನ್ನು ನನಗೆ ಕೊಟ್ಟಿರುವುದಿಲ್ಲ. ಚಾರ್ಜನ್ನು ಸಹ ನನಗೆ ಕೊಡಿಸಿರುವುದಿಲ್ಲ. ಆದ ಕಾರಣ ನನ್ನ ಒಂದಿಷ್ಟು ಮಾತುಗಳು ನಾನು ಹೇಳ್ತಾ ಇದ್ದೀನಿ. ನಾನು ಕಾನೂನಿಗೆ ನಾನು ತಲೆ ಬಾಗಿಸ್ತೇನೆ. ಖಂಡಿತವಾಗಿಯೂ ಇದನ್ನು ಮುಂದಿನ ದಿನಗಳಲ್ಲೇ ಏನಾಗುತ್ತದೋ ಮಾನ್ಯ ಬಂದಿರತಕ್ಕಂತಹ ರೆವಿನ್ಯೂ ಇನ್ಸ್ಪೆಕ್ಟರ್ RI ಅವರು ಹೇಳಿದ್ದಾರೆ, ಕೊಡಿಸ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ಮಾನ್ಯ ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ. ಜೈ ಶ್ರೀಮನ್ನಾರಾಯಣ. ಯಾವ ದಾಖಲೆಯಿಂದ ಮಾಡಿದ್ದಾರೆ ರಾತ್ರಿ 8:30 ತಾಲೂಕು ಆಫೀಸಲ್ಲಿ ಬಿದ್ದಿದ್ದೀನಿ. ಮಾಡ್ತೀನಿ ಅಂದಿದ್ದಾನೆ. ಆಚೆ ಹೋಗೋಣ ಬನ್ನಿ ಸರ್. ನೋಟಿಸ್ ಪಂಪಿಚಿಟ್ಟಾಡು ఎవరు ముఖాంతరం ఎవరికి రావాలని పంపించేటక్కడ అది చదవాల ఇంతమందికి తెలుసుకోవాల. ನೋಡಿ ನಾವು ಮಾತಾಡಬೇಡ, ಇಲ್ಲಿ ಡಾಕ್ಯುಮೆಂಟ್ಸ್ ತಗೊಂಡು ನೋಡಿ ಫಸ್ಟ್. ನಾನು ಅದರ ಮೇಲೆ ಅಷ್ಟು ನಯಿಸ್ಬಿಟ್ಟಿದ್ದಾರೆ ಸರ್. ನಮ್ಮ ಅಪ್ಪ ನನ್ನ ತಂದೆ 1 ವರ್ಷದಿಂದ ಓಡಾಡಿದ್ದಾರೆ ಸರ್. ಹೆಂಗೂ ಇಲ್ಲ ಗತಾಯ ಬಂದ್ಬಿಟ್ಟಿದ್ದೀವಿ. ನಮ್ಮ ಕಿರಿಕಿರಿ ಮಾಡ್ತಾ ಇದ್ದಾರೆ. ಯಾರು ಕರ್ಸಿ ಮಾತಾಡ್ತೀನಿ. ಎ ಗ್ರೂಪ್ ಅವ್ರಿಗೆ ಯಾವತ್ತೂ ನಾವು ಅಡ್ಡಿಪಡಿಸಿಲ್ಲ ಸರ್. ಗಲಾಟೆ ಬಂದವರೆಲ್ಲ ಸರ್. ನಾನು ದಯವಿಟ್ಟು ಗಲಾಟೆ ಅವರು ಮನುಷ್ಯರಲ್ಲ. ಪುರುಷೋತ್ತಮಾಚಾರ್ಯನವರು ಇವಾಗ ನರಸಪ್ಪ ಅವ್ರು ಬರಬೇಕಾಗಿತ್ತು. ಯಾಕೆ ಅರ್ಜಿ ಹಾಕಿದ್ರು? ಹೆಂಗೆ ಬರಬೇಕಾಗಿತ್ತು? ದಾಖಲೆ ತೆಗೆದು ತೋರಿಸ್ಲಿ. ನಾವು ವಂಶದಲ್ಲಿ ಇದ್ದೀವೋ ಇಲ್ಲ ತೋರಿಸ್ಲಿ. ಊಟಕ್ಕೋಸ್ಕರ ಎಲ್ಲೋ ಹೋಗಿ ಬದುಕ್ತೀವಿ. 5 ವರ್ಷಕ್ಕೊಂದ್ಸಲ ಬರೋದು ನಮ್ಮ ಜೀವನಕ್ಕೆ. ಒಂದೇ ವರ್ಷ ಇಲ್ಲಿ ಬದುಕ್ಬಿಟ್ರೆ ಇನ್ನು 4 ವರ್ಷ ನಾನು ಏನು ತಿನ್ನಬೇಕು? ಅದನ್ನ ನಾನು ವಾಪಸ್ ಕಳಿಸ್ಕೊಡಿ. ಒಂದು ನಿಮಿಷ ಏನ್ ಮಾಡ್ಬೇಕು ಅಂದ್ರೆ ವಾಪಸ್ ಅವ್ರನ್ನೇ ಕರ್ಕೊಂಡ್ ಬನ್ನಿ. ಅವ್ರನ್ನೇ ಕರ್ಕೊಂಡ್ ಬನ್ನಿ. ನಾವು ಕೊಡ್ಸಕ್ಕಾಗಲ್ವಾ? ಯಾಕೆ ಅಲ್ಲ ಸರ್, ನೀವು ಅಲ್ಲ ಸರ್, ಅವ್ರು ಏನ್ ಮಾಡಿದ್ದಾರೆ ಇವಾಗ? ನೀವು ಇಬ್ರು ಇದ್ದಾರೆ ಇಲ್ವಾ? ಯಾರು? ನಾನು ಪರದೇಶದವನು, ಈ ಊರ್ ಸಂಬಂಧ ಇಲ್ಲ. ನಾನು ಏನ್ ಸರ್ ಹಂಗ ಮಾತಾಡ್ತೀರ? ಶ್ರೀ ಕ್ಷೇತ್ರ ಕೋನಕುಂಟ್ಲು ದೇವಸ್ಥಾನದ ಅರ್ಚಕರು. ಇಲ್ಲಿ 2 ಕುಟುಂಬಗಳಿದ್ದಾವೆ. ರಂಗಪ್ಪ ಕುಟುಂಬ 1, ನರಸಪ್ಪ ಕುಟುಂಬ 1. 2012ರಲ್ಲಿ ಹೈಕೋರ್ಟಿಂದ AC ಹತ್ರ ಆದೇಶವಾಗಿದೆ. 1 ವರ್ಷ ರಂಗಪ್ಪ ಕುಟುಂಬದವರು, 1 ವರ್ಷ ನರಸಪ್ಪ ಕುಟುಂಬದವರು ಅಂತ ಈ ರೀತಿ ಮಾಡ್ಕೊಂಬರ್ಬೇಕಾದ್ರೆ 2023ರಲ್ಲಿ DC ಒಂದು ಆದೇಶದಿಂದ ಒಂದು ಸ್ವಲ್ಪ ವೈಷಮ್ಯ ಆಯಿತು. ಅದಾದ ನಂತರ ಲಾಸ್ಟ್ ಇಯರ್ 2024-25ರಲ್ಲಿ 4 ಜನ ಅರ್ಚಕರು ಅರ್ಜಿಯನ್ನು ಸಲ್ಲಿಸಿದ್ವಿ. ಅವರು ಯಾರಿಗೂ ಆರ್ಡರನ್ನು ಮಾಡದೆ, ಆದೇಶವನ್ನು ಮಾಡದೆ ನಮಗೆ ಈ ಜಾತ್ರೆಯನ್ನು ಮುಂದುವರಿಸಿ ನೀವು ಅಂತ ಆದೇಶವನ್ನು ಕೊಟ್ಟರು. ಈಗ ಮತ್ತೆ ಅದಾದ ನಂತರ ಕಮಿಷನರ್ ಆಫೀಸಿಂದ ಸ್ಟೇಟ್ ಆಫೀಸರ್ ವಿಜಯಕುಮಾರ್ ಅಂತ ಪಂಡಿತರು ಬಂದಿದ್ದರು. ಅವರೆಲ್ಲ ಪರಿಶೀಲನೆ ಮಾಡಿ ನಾವು ಇತ್ಯರ್ಥವಾಗೂ ನೀವೇ ಮುಂದುವರಿಸಬೇಕು ಅಂತ ಹೇಳಿದ್ರು. ಹೇಳಿ ಹೋದ ಸುಮಾರು 8 ತಿಂಗಳಾಯಿತು. ಈಗ ಜಾತ್ರಾ ಮಹೋತ್ಸವ ಬಂದಿದೆ. ಈ ಸಮಯದಲ್ಲಿ ಮತ್ತೆ ತಹಸೀಲ್ದಾರ್ ಆರ್ಡ್ರ್ ಮಾಡಿ ಮತ್ತು ರಂಗಪ್ಪ ವಂಶದವ್ರಿಗೆ ಆರ್ಡ್ರವನ್ನು ಮಾಡಿ 3 ವರ್ಷಕ್ಕೊಂದ್ಸರಿ ನಮ್ಗೆ ಬರಬೇಕಾಯ್ತು. ನಮಗೂ ಆರ್ಡ್ರ್ ಮಾಡಿಲ್ಲ, ಬೇರೆಯವ್ರಿಗೂ ಮಾಡಿಲ್ಲ. ಅವ್ರಿಗೆ ಮತ್ತೆ ಮಾಡಿ
ಮತ್ತು ಈಗ ಆರ್ಡ್ರನ್ನು ತೊಗೊಂಬಂದಿದ್ರು ಇವತ್ತು. ಈ ಆರ್ಡ್ರಲ್ಲಿ ನಮಗೆ ಪೂಜೆ ಮುಗಿದಿದೆ, ಇಂಥವ್ರಿಗೆ ಆರ್ಡ್ರು ಆದೇಶಿಸಿದ್ದೇವೆ ಅಂತ ಆರ್ಡ್ರ್ ಇಲ್ಲ, ಇಂಥವ್ರು ಮಾತ್ರ ಆದೇಶಿಸಿದ ಮಾತ್ರ ಇದೆ. ಅದಕ್ಕೆ ನಾವು ಅದನ್ನು ನೋಟಿಸ್ ಜಾರಿ ಮಾಡ್ಕೊಂಡಿಲ್ಲ. ಆರ್ಡ್ರು ಸರಿಯಾಗಿದ್ದ ಪಕ್ಷದಲ್ಲಿ ನಾವು ನೋಟಿಸ್ ಜಾರಿ ಮಾಡ್ಕೊಳ್ತೀವಿ. ಈಗ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿದ್ವಿ. ಇದು ಇವತ್ತು ನಡೆದಿನ. ಇವಾಗ ನಮಗೆ 3 ವರ್ಷಕ್ಕೊಂದ್ಸರಿ ಬರಬೇಕಿತ್ತು. ನಮಗೆ ಪೂಜೆ ಕೊಟ್ಟರು, ಆಯಿತು, ಸಂತೋಷನೇ. ಅದು ಆರ್ಡ್ರ್ ಲೆಕ್ಕದಲ್ಲಿ ತೊಗೊಂಡ್ರು, ಇಲ್ಲಾಂದರೆ ನಮಗೊಂದು ವರ್ಷ ಮುಕ್ತಾಯವಾಗಿ ಆಗುತ್ತೆ ಆ ಲೆಕ್ಕದಲ್ಲಿ ಕೊಟ್ಟರು. ನೆಕ್ಸ್ಟ್ ನರಸಪ್ಪ ವಂಶರಿಗೆ ಹೋಗಬೇಕಿತ್ತು ಈಗ. ಬಟ್ ನರಸಪ್ಪ ವಂಶರಿಗೆ ಕೊಡ್ದಿರ ಮತ್ತು ರಂಗಪ್ಪ ವಂಶರಿಗೆ ಕೊಟ್ಟಿದ್ದಾರೆ. ಅದು ಯಾವ ರೀತಿ ಆರ್ಡ್ರ್ ಮಾಡಿದೆ ಅಂತ ಗೊತ್ತಾಗ್ತಿಲ್ಲ. ಮತ್ತು ತಹಶೀಲ್ದಾರ್ ಮಾತ್ರ ಆರ್ಡ್ರ್ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ಕಮಿಷನಿಂದ ಬರಬೇಕಿತ್ತು ನಮ್ಮ ಲೆಕ್ಕಾಚಾರ, ಮತ್ತು ಅಲ್ಲಿಂದ ಬರಲಿಲ್ಲ ಆರ್ಡ್ರು. ಯಾವ ರೀತಿ ಇದನ್ನು ನಾವು ಪರಿಗಣಿಸ್ಬೋದು ಗೊತ್ತಾಗ್ತಿಲ್ಲ. ನಿವೇದನ ಆ ಕಮಿಷನರಿಂದ ನಮ್ಗೆ ಆರ್ಡರ್ ದೇವಸ್ಥಾನದ ಪೂಜಾ ಕೈಂಕರ್ಯಗಳನ್ನು ಸಾಂಪ್ರದಾಯಿಕವಾಗಿ ಎ ಮತ್ತು ಬಿ ಎಂಬ 2 ಗುಂಪುಗಳಾಗಿ ವಿಂಗಡಿಸಿ ನಡೆಸಿಕೊಂಡು ಬರಲಾಗುತ್ತಿತ್ತು. 1 ವರ್ಷ ರಂಗಪ್ಪನವರ ವಂಶಸ್ಥರು ಎ ಗುಂಪು ಹಾಗೂ ಮಗದೊಂದು ವರ್ಷ ನರಸಪ್ಪನವರ ವಂಶಸ್ಥರು ಬಿ ಗುಂಪು ಪೂಜೆ ಮಾಡುವುದು ಹಿಂದಿನಿಂದಲೂ ನಡೆದು ಬಂದ ಪದ್ಧತಿಯಾಗಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ಸರದಿಯಲ್ಲಿ ಗೊಂದಲ ಉಂಟಾಗಿದ್ದು, ಒಂದು ಕುಟುಂಬಕ್ಕೆ ಹೆಚ್ಚಿನ ಅವಕಾಶ ನೀಡಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಇದರಲ್ಲಿ ಸ್ಥಳೀಯ ರಾಜಕೀಯ ಪ್ರಭಾವಿಗಳ ಕೈವಾಡದಿಂದ ನಮಗೆ ಅನ್ಯಾಯವಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಪೂಜಾ ಹಕ್ಕಿಗಾಗಿ ನಾವು ಕಚೇರಿಯಿಂದ ಕಚೇರಿಗೆ ಅಲೆಯುತ್ತಿದ್ದೇವೆ. ತಹಶೀಲ್ದಾರ್ ಕಚೇರಿಗೆ ಹೋದ್ರೆ ಡಿಸಿ ಕಚೇರಿಗೆ ಹೋಗಿ ಎನ್ನುತ್ತಾರೆ. ಡಿಸಿ ಕಚೇರಿಯಲ್ಲಿ ಕೇಳಿದ್ರೆ ಮತ್ತೆ ತಹಶೀಲ್ದಾರ್ ಬಳಿ ಕಳುಹಿಸುತ್ತಾರೆ. ಧಾರ್ಮಿಕ ದತ್ತಿ ಇಲಾಖೆಯಲ್ಲೂ ನಮಗೆ ಸರಿಯಾದ ಸ್ಪಂದನೆ ಸಿಗುತ್ತಿಲ್ಲ ಎಂದು ಹಾಲಿ ಕೆಲಸ ನಿರ್ವಹಿಸುತ್ತಿರುವ ಅರ್ಚಕರ ಬೇಸರ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಈ ಬಗ್ಗೆ ಪರಿಶೀಲನೆ ನಡೆಸಿ ಸಾಂಪ್ರದಾಯಿಕವಾಗಿ ನಡೆದು ಬಂದಿರುವ ಎ ಮತ್ತು ಬಿ ಸರದಿಯಂತೆ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಕುಟುಂಬದವರು ಒತ್ತಾಯಿಸಿದೆ. ಈಗಾಗಲೇ 1 ವರ್ಷದ ಅವಧಿಯನ್ನು ಪೂರ್ಣಗೊಳಿಸಿರುವ ಕುಟುಂಬದ ಬದಲಿಗೆ ಮುಂದಿನ ಸರದಿಯಲ್ಲಿರುವ ನರಸಪ್ಪನವರ ವಂಶಸ್ಥರಿಗೆ ಪೂಜಾ ಕೈಂಕರ್ಯಗಳನ್ನು ಹಸ್ತಾಂತರಿಸಬೇಕು ಎಂಬುದು ಇವರ ಪ್ರಮುಖ ಆಗ್ರಹವಾಗಿದೆ. ಇಲ್ಲ ಅಂತ ಅವತ್ ನೀವ್ ಯಾಕೆ ತಡೆ ಹಿಡಿದ್ರಿ? ಅಲ್ಲಮ್ಮ, ಏನ್ ಮಾಡ್ತಾ ಇದ್ರಿ ಅಲ್ಲಿವರೆಗೂ ನೀವು? ತಹಸೀಲ್ದಾರ್ ಸರ್ ಇಲ್ಲಿ ಕರ್ಸಿ. ಯಾರು ಇಲ್ಲಿ ಕರ್ಸಿ? ರಾತ್ರಿ 8:30ವರೆಗೂ ನಿಂತಿರೋದಲ್ಲಿ ಆಫೀಸಲ್ಲಿ ಇದ್ದೀನಿ. ನೀವೇ ನಾವು ಕೇಳೋದಕ್ಕಾಗೋದಿಲ್ಲ, ಯಾಕಂದ್ರೆ ಸರಿ ಸರ್ ಮಾತಾಡ್ಬೇಡಿ. ಈ ತರ ಅನ್ಯಾಯ ಮಾಡಿ ಅಂದ್ರೆ ಅಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳಿಗೆ ಪ್ರಶ್ನೆ ಮಾಡಿ. ಶ್ರೀ ಕ್ಷೇತ್ರ ಕೋನಕುಂಟ್ಲು ನಾವು ನನ್ನ ತಂದೆ ಅರ್ಚಕರಾಗಿದ್ದಾರೆ. ನಮ್ಮದು ಎ ಗ್ರೂಪ್ ವಂಶ, ರಂಗಪ್ಪನವರ ವಂಶ ಆಗಿರುತ್ತೆ. ಈಗ ನಾವು ಯಾವುದೇ ಒಂದು ಆದೇಶ ತರಬೇಕು ಅಂತ ಎಲ್ಲೇ ಹೋದ್ರೂ ಈಗ ತಾಲೂಕು ಆಫೀಸಿಂದನೇ ನಮ್ಗೆ ಯಾವಾಗಲೂ ಆದೇಶ ಆಗಬೇಕಿತ್ತು. ಆದರೆ ಅವ್ರ ತಾಲೂಕು ಆಫೀಸರು DC ಆಫೀಸ್ಗೆ ಅಂತ ಹೇಳ್ತಾರೆ. DC ಆಫೀಸಲ್ಲಿ ಹೋಗಿ ಕೇಳಿದ್ರೆ ಮತ್ತೆ ಅವ್ರು ನಮ್ಮ ಹತ್ರ ದಾಖಲೆಗಳಿಲ್ಲಮ್ಮ, ಯಾವತ್ತಿದ್ರೂ ತಹಸೀಲ್ದಾರ್ ಅಲ್ಲಿಂದನೇ ಬರಬೇಕಾಗಿರೋದು, ಎಲ್ಲ ಪರಿಶೀಲನೆ ಅಲ್ಲಿಂದನೇ ಮಾಡಿ ನಮ್ಗೆ ಈ ಥರ ಇಂಥವ್ರಿಗೆ ಹೋಗ್ಬೇಕು ಅಂತ ಆರ್ಡರ್ ಮಾಡಿದ್ರೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಬಂದು ಕೇಳಿದ್ರೆ ಇಲ್ಲ ನಾವು ಕಮಿಷನರ್ ಆಫೀಸಿಗೆ ಕಳಿಸಿದ್ದೀವಿ ಅಂತ ಹೇಳ್ತಾರೆ. ಅಲ್ಲಿ ಕಮಿಷನರ್ ಆಫೀಸಲ್ಲಿ ಎಂಡೋನ್ಮೆಂಟ್ ಕಮಿಷನರ್ ಆಫೀಸಲ್ಲಿ ಹೋಗಿ ಕೇಳಿದ್ರೆ ಸರ್ ಇದು ಎ ಗ್ರೇಡ್ ದೇವಸ್ಥಾನ ಮಾತ್ರ ಇದು ಮಾಡೋದಂಥದ್ದು, ಸಿ ಗ್ರೇಡ್ ಏನಿದ್ರು DC ಅವ್ರಿಗೆ ಬರುತ್ತೆ. DC ಅವ್ರ ಅಂಡರ್ ಬಂದಾಗ DC ಅವರೇ ಅದನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳ್ತಾರೆ. ಆದರೆ DC ಹತ್ರ ಹೋದರೆ ಇಲ್ಲಿ ತಹಸೀಲ್ದಾರ್ಗೆ ಹೇಳ್ತಾರೆ, ತಹಸೀಲ್ದಾರ್ ಹತ್ರ ಹೋದರೆ ಅಸಿಸ್ಟೆಂಟ್ ಕಮಿಷನರ್ ಧಾರ್ಮಿಕ ದತ್ತಿ ಇಲಾಖೆಗೆ ಹೇಳ್ತಾರೆ, ಅಲ್ಲಿಂದ ಹೇಳಿದ್ರೆ ಮತ್ತೆ ಇವರು DC ಅವ್ರಿಗೆ ಅಂತ ಹೇಳ್ತಾರೆ. ಬರೀ ಇದೇ ಥರನೇ ಅವ್ರು ಮಾತ್ರನೇ ಇದು ಮಾಡಿಕೊಂಡು ನಮಗೆ ಯಾವಾಗಲೂ ಪೂಜೆ ವಿಚಾರದಲ್ಲಿ ತೊಂದರೆ ನೀಡ್ತಾ ಇದ್ದಾರೆ. ಈಗ ಎ ಗ್ರೂಪಲ್ಲಿ ಬರಬೇಕು ಅಂತಂದರೆ ನನ್ನ ತಂದೆಯವರು ಅದನ್ನು 3ನೇ ಅವ್ರಿಗೆ ಬರಬೇಕು. ಈಗ 1 ನಿಮಿಷ ಹೇಳ್ತೀನಿ ನಾನು. ಅವ್ರು ಆಲ್ರೆಡಿ 1996-97ನೇ ಇಸ್ವಿಯಲ್ಲಿ ಮೊದಲು ಮಾಡಿದ್ದಾರೆ. ಅದಾದಮೇಲೆ ಅವ್ರಿಗೆ ಬರಬೇಕಾಗಿದ್ದು 2026-27ರಲ್ಲಿ ಬರಬೇಕಾಗಿತ್ತು. ಆದರೆ ಅವ್ರು 2008-09ರಲ್ಲಿ ಮತ್ತೆ ಪುನಃ ಅವ್ರದ್ದೇ ಸ್ವಂತ ಪೂಜೆ ಮಾಡಿರೋದ್ರಿಂದ ಇದನ್ನು ಇತ್ಯರ್ಥ ಕರೆಕ್ಟಾಗಿ ತಹಸೀಲ್ದಾರ್ ಅವರು ನೀಟಾಗಿ ಪರಿಶೀಲನೆ ಮಾಡಿಸಿ ನಮ್ಮ ಹತ್ರ ಕರೆಕ್ಟ್ ಆಗಿರುವಂತಹ ತಹಸೀಲ್ದಾರ್ ಕೊಟ್ಟಿರುವಂತಹ ದಾಖಲೆಗಳೇ ಇವೆ. ಅವು ದಾಖಲೆಗಳು ಬೇಕಾದ್ರೆ ನಾನು ಸಬ್ಮಿಟ್ ಮಾಡ್ತೀನಿ. ಆ ದಾಖಲೆಗಳನ್ನ ಖುದ್ದಾಗಿ ಪರಿಶೀಲನೆ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ವಿನಂತಿ. ಮತ್ತು ಇನ್ನೊಂದು ಏನಂತಂದರೆ ಈಗ ಆಲ್ರೆಡಿ ಈಗ ಸರದಿ ಪ್ರಕಾರ ಬಂದ
ಅಂತಂದರೆ ಎ ವಂಶದವ್ರು ಮಾಡಿದ್ದಾರೆ. ಹಾಗೆ ಅವ್ರಿಗೆ ತಾತ್ಕಾಲಿಕ ಆರ್ಡರ್ ಕೊಟ್ಟಿರ್ಬೋದು, ಅವ್ರಿಗೆ 1 ವರ್ಷ ಸರದಿ ಮುಗಿದಿದೆ. ಈಗ ಅವರು ರಂಗಪ್ಪ ವಂಶದವರೇ ಆಗಿದ್ದಾರೆ, ಅಲ್ಲಿ ಪ್ರೆಸೆಂಟ್ ಮಾಡ್ತಿರೋಂಥವ್ರು. ಈಗ ಏನಿದ್ರು ಸೆಕೆಂಡ್ ವಂಶ ಯಾವುದು ನರಸಪ್ಪ ವಂಶದವ್ರು ಮಾತ್ರ ಮಾಡಬೇಕು, ಅವರೇ ಮಾಡಬೇಕಾಗಿರೋದು ಅಂತೇಳಿ ನಾನು ಆ ತಹಸೀಲ್ದಾರ್ ಅವ್ರಿಗೆ ಮನವಿ ಮಾಡ್ತೀನಿ.